ಬಟ್ ಆ ಟ್ರಯಲ್ ರನ್ನ ನನ್ನ ಕೈಲಿ ಅವರು ಬದುಕಿದಾಗ ಮಾಡೋಕ್ಕಾಗಲಿಲ್ಲ. ಸೊ ಅವರ ನೆನಪಿನಲ್ಲಿ ನಾನು ಕೂಡ ಒಂದು ಏನು ಆ ಸಣ್ಣ ಒಂದು ನೀರಾವರಿ ಯೋಜನೆ ಇದೆ ಅವರ ಹೆಸರನ್ನು ನಾಮಕರಣ ಮಾಡಬೇಕು ಅಂತೇಳಿ ನಾನು ನಿರ್ಧಾರವನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಅದಕ್ಕೆ ಸುಧಾಕರ್ ಯಾವತ್ತೂ ಕೂಡ ಬಹಳ ದೊಡ್ಡ ಅಮರರು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಿರಿಯರು ಹೇಳ್ತಾರೆ, ಕೊರಗಲೇಕೆ ಮರಗಲೇಕೆ, ಹುಟ್ಟಿ ಬದ್ದದ್ದೇಕೆ ಹಳಲೇಕೆ, ಸುಖವೇ ಬರಲಿ ದುಃಖವೇ ಬರಲಿ, ರೋಗ ಭೋಗವೇ ಇರಲಿ, ಎಲ್ಲ ಹೊತ್ತು ಋಣ ತೆತ್ತು ಮುಂದಿನ ಪುಣ್ಯದ ಬೀಜ ಬಿತ್ತು ಅಂತೇಳಿ, ಹಂಗೆ ನನ್ನ ಆತನ ಸಾವಿನ ಯಜಮಾನ ಇವತ್ತು ಭಗವಂತ. ಈತ ಈ ಜಗತ್ತಿನಲ್ಲಿ ಅವರು ಮಾಡಿದಂಥ ಸೇವೆಯನ್ನು ಒಬ್ಬ ಮಂತ್ರಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಕುಟುಂಬ ಬಲ್ಲೆ, ಇವತ್ತು ಅವ್ರಿಗೆ ದೊಡ್ಡ ಅಪಾರವಾದಂಥ ಅಭಿಮಾನಿಗಳು, ಸ್ನೇಹ, ಅಜಾತ ಶತ್ರುವನ್ನ ರೀತಿಯಲ್ಲಿ ಬೆಳೆದಂಥ ಒಂದು ಸಣ್ಣ ಕೋಮು ಜೈನ್ ಸಮುದಾಯ ಇವತ್ತೆಲ್ಲ 1,000 ಇಲ್ಲ, ತಮಗೂ ಗೊತ್ತಿದೆ. ಆ ನನ್ನ ಸ್ನೇಹಿತ ಇವತ್ತು ಇಲ್ಲ. ಬಹುಶಃ ಅದಕ್ಕೆ ನನಗೆ ಬಹಳ ದುಃಖ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳಲೇಬೇಕಾಗಿದೆ. ಈ ಮಧ್ಯದಲ್ಲಿ ನೀವು ಕೂಡ ಈ ಸಂತಾಪ ಸಂದರ್ಭದಲ್ಲಿ ಅನೇಕ ನಾಯಕರನ್ನ ಸ್ಮರಿಸ್ಕೊಳ್ಬೇಕಾದ್ದು. ವೀರಣ್ಣವರು ನಮ್ಮ ಮಾಜಿ ಮಂತ್ರಿ ಆಗಿದ್ದರು. ನಮ್ಮ ಪರಮೇಶ್ವರ್ ಅವರು ಅವತ್ತು ನಾನು ಚಿತ್ರದುರ್ಗದಲ್ಲಿ ಮೀಟಿಂಗ್ ಮಾಡ್ತಿದ್ದೆ. ನಾನು ಹೋಗಲೇಬೇಕು ಅಂತೇಳಿ ಅವತ್ತು ಭಾಳ ಆ ಸರ್ಕಾರದ ಗೌರವ ಅವರಿಗೆ ಸಲ್ಲಿಸಬೇಕು. 72ರಲ್ಲಿ ರಾಜಕೀಯವನ್ನು ಪ್ರವೇಶ ಮಾಡಿ 83ರಲ್ಲಿ ಕೊಟ್ಗೆರೆ ಕ್ಷೇತ್ರದ ಮಾಡಿ ಒಂದು ಮಂತ್ರಿಯಾಗಿ ಕೆಲಸ ಮಾಡಿದ್ರು. ನಾನು ಇದ್ದಂಥ ಒಂದು ಮಂತ್ರಿ, ಬಂದಿಖಾನೆ ಮಂತ್ರಿ ಕೂಡ ಆಗಿದ್ರು, ಲಾಟ್ರಿ ಮಂತ್ರಿ ಕೂಡ ಇದ್ದರು. ಸೊ ಹೀಗೆ ಅನೇಕ ಸೇವೆಯನ್ನು ಮಾಡ್ಕೊಂಡು ಬಂದಂಥ ಅವರು ನಮ್ಮ ಉಗ್ರಪ್ಪನವರ ಮಾವ. ಅದೊಂದು ಅವ್ರ ಮದುವೆದೇ ಒಂದು ದೊಡ್ಡ ಇತಿಹಾಸ ಇದೆ. ಅವ್ರ ಮಗಳದು ಉಗ್ರಪ್ಪನವ್ರ ಮದುವೆ ಇಲ್ಲಿ ಅಸೆಂಬ್ಲಿಲಿ ಪಾಪ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ನಮ್ಮ ಲೀಡರ್ಗಳೇ ಕರ್ಕೊಂಡೋಗಿ ಅವ್ರನ್ನ ಕಣ್ಣು ಮುಚ್ಚಿಸಿ ಉಗ್ರಪ್ಪನವ್ರಿಗೆ ಮದುವೆ ಮಾಡ್ತಾರೆ. ಅದೆಲ್ಲ ಇಲ್ಲಿ ಚರ್ಚೆ ಮಾಡೋದು ಬೇಡ. ಬಹಳ ದಕ್ಷತೆ, ಪ್ರಾಮಾಣಿಕತೆ, ಅಭಿವೃದ್ಧಿ ಪರ ಚಿಂತನೆ ಮಾಡಿದಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ ವೀರಣ್ಣವರು. ಅವರು ನಿಧನರಾದರು. ವೆಂಕಟರಮಣಪ್ಪನವರು ಕೂಡ ನಾವೆಲ್ಲ ಜೊತೆಯಲ್ಲಿ ಇದ್ದು ಅವ್ರನ್ನೆಲ್ಲ ನಾವು ತೋಳ 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 ಅಂತ ಕರಿತಾ ಇದ್ದವು. ಸೊ ಈಗ ಅವ್ರ ಮಗ ವೆಂಕಟೇಶ್ ಇವತ್ತು ಅವರ ನಮ್ಮ ಜೊತೆಯಲ್ಲಿದ್ದಾರೆ. ಮಂತ್ರಿಯಾಗಿ ಕೂಡ ಕೆಲಸವನ್ನು ಮಾಡಿದ್ರು. ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಸಣ್ಣ ಕೈಗಾರಿಕೆ, ರೇಷ್ಮೆ, ಜವಳಿ, ಕಾರ್ಮಿಕ ಸಚಿವರಾಗಿ ಕೆಲಸವನ್ನು ಮಾಡಿದಂಥ ಒಬ್ಬ ಶ್ರೀಮಂತ ನಾಯಕ. ಇವತ್ತು ಆ ಕುಡಿಯೋ ನೀರಿಗೆ ಬಹಳ ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದಂಥವ್ರು. ಸೊ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿ ಅವರು ಕೂಡ ಅಪಾರವಾದಂಥ ಸೇವೆಯನ್ನು ಮಾಡಿ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಗೆ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದರು. ಸೊ ಕೃಷಿ ನನ್ನ ವೃತ್ತಿ, ರಾಜಕೀಯ ನನ್ನ ಪ್ರವೃತ್ತಿ ಅಂತೇಳಿ ಅವರು ಮಾತಾಡೋದನ್ನು ನಿಮಿಷ ತಮ್ಮಣ್ಣ ಸ್ವಲ್ಪ ಡಿಸಿಪ್ಲಿನ್ ಇರಬೇಕು. ಮತ್ತೊಬ್ರು ನಮ್ಮ ಹಿರಿಯರಂತ ಶ್ರೀ ರಾಮಚಂದ್ರೇಗೌಡರು, ಅವರು ನನ್ನ ಸಂಬಂಧಿಕರು ಅಧ್ಯಕ್ಷರೇ. ಅವರು ಕಾರ್ಪೊರೇಟರ್ ಆಗಿ ಬೆಂಗಳೂರು ನಗರದ ಕಾರ್ಪೊರೇಟರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ನಾನು ವಿದ್ಯಾರ್ಥಿ ನಾಯಕರಾಗಿದ್ದ ಅವರು ಬಲ್ಲರು. ಅವರ ಕುಟುಂಬದಲ್ಲಿ ನಮ್ಮ ರಿಲೇಷನಲ್ಲೇ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚಿತ ಕೂಡ ನಾನು ಅವರಿಗೆ ಬಲ್ಲೆ. ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಅವರು ಕಾರ್ಪೊರೇಟರ್ ಆಗಿ ಬಹಳ 4-5 ಬಾರಿ ಅವರು ವಿಧಾನ ಪರಿಷತ್ಗೆ ಪ್ರವೇಶ ಮಾಡಿದಂಥವ್ರು. ಅವರು ಕೂಡ ಬಹಳ ಸಜ್ಜನಿಕೆ, ವಿಶೇಷವಾಗಿ ಯಡಿಯೂರಪ್ಪನವ್ರಿಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಬಲಗೈ ಬಂಟರಾಗಿ ಅವತ್ತು ಅವರು ನಿಂತ್ಕೊಂಡಿದ್ರು. ಸೊ ಸುಮಾರು 50 ವರ್ಷಗಳ ಕಾಲ ಅವ್ರದ್ದು ದೊಡ್ಡ ಒಂದು ಸೇವೆ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಜೀವನ ಬಹಳ ಸರಳತೆಯ ಜೀವನ. ನಾವೇ ಅವರ ಬದುಕಿನಲ್ಲಿ ಯಾವತ್ತೂ ನ್ಯಾಯ, ನೀತಿ, ಸೇವೆ, ಮಾರ್ಗದರ್ಶನ ಗಮನದಲ್ಲಿಟ್ಕೊಂಡು ಅವರ ಬದುಕನ್ನು ಮಾಡ್ತಿದ್ರು. ಇವತ್ತು ನಾನು ಆಗಲೇ ಹೇಳಿದ್ದೇನೆ, ಬಹಳ ಶಿಸ್ತಿಗೆ, ಪ್ರಾಮಾಣಿಕತೆಗೆ ಹೆಸರಾದಂಥವರು. ಕರ್ನಾಟಕ ಈಗಾಗಲೇ ಹೇಳಿದ್ದೇನೆ, ಅವರ ಬಿಜೆಪಿ ಪಕ್ಷವನ್ನು ಕಟ್ಟಲಿಕ್ಕೆ ಇಡೀ ರಾಜ್ಯ
ಅವರ ನಾಯಕರುಗಳ ಜೊತೆ ಪ್ರವಾಸವನ್ನು ಮಾಡಿ ಸತತವಾಗಿ 5 ಬಾರಿ ಅವರು MLC ಆಗಿ ಗೌಡರು ಬಹಳ ಸೌಮ್ಯ ಭಾವದ ರಾಜಕಾರಣಿ. ಸೊ ವೈದಿಕ ಸಚಿವರಾಗಿದ್ದರು. ಆ ಮಧ್ಯದಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿ ರಾಜೀನಾಮೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಒಂದು ದಿನನೂ ವೇಟ್ ಮಾಡಲಿಲ್ಲ. ಆರೋಪ ಬಂದಾಗ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಮುಕ್ತರಾದರು. ನಾನೇನಾದ್ರು ತಪ್ಪು ಮಾಡಿದ್ರೆ ಅದನ್ನು ಎದುರಿಸ್ತೇನೆ, ನನಗೆ ನೈತಿಕತೆ ಇದೆ ಅಂತ ಹೇಳಿ ನಾನು ಫೋನ್ ಮಾಡಿದ್ದೆ. ನಾನು ಬೇರೆ ಪಾರ್ಟಿಲಿದ್ರು ಕೂಡ ಧೈರ್ಯವಾಗಿರಿ, ಇದು ನೀವು ಆತುರವಾದಂಥ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ. ಇಲ್ಲ, ನಾನು ಮನಸ್ಸು ಮಾಡಿದ್ದೇನೆ, ನಮ್ಮ ಪಕ್ಷ ಕೂಡ ಮುಜುಗರ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಕೂಡಲೇ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟರು. ಅವ್ರ PA ನನ್ನ ಮನೆ ಎದುರುಗಡೆನೇ ಇದ್ದ. ಅವನಿಗೆ ಹೇಳಿದೆ, ನೀನೇನೋ ಹೆಚ್ಚು ಕಮ್ಮಿ ಮಾಡಿದ್ಯಾ ಅಂತ ಕಾಣ್ತಿದೆ ಅಂತ. ಅವನು ಏನೋ ಹೇಳ್ತಿದ್ದ. ಆದರೂ ಅವರು ನಿರ್ಧಾರವನ್ನು ತೆಗೆದುಕೊಂಡು ಅವತ್ತು ರಾಜೀನಾಮೆಯನ್ನು ಕೊಟ್ಟರು. ಇವತ್ತು ಅವರು ಕೂಡ ನಮ್ಮ ಜೊತೆಯಲ್ಲಿಲ್ಲ. ಬಹುಶಃ ಅವರ ವಿಚಾರದಲ್ಲಿ ಅನೇಕ ಅವರ ಸ್ನೇಹಿತರುಗಳೆಲ್ಲ ನಮ್ಮ ಸಂಬಂಧ ಇದ್ದು ಕೂಡ ಅವರು ಮಾತಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.